ಹಾಯ್ ನಾಗವಣಿ ಆಂಟಿ ಕಿಚನ್ಗೆ ಸ್ವಾಗತ ಎಲ್ಲರಿಗೆ. ನೋಡ್ರಿ ಪಾಲಕ್ ರೈಸ್ ಮಾಡಿದ್ದೀನಿ. ಪಾಲಕ್ ರೈಸು ಅಲ್ಲ ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ರುಬ್ಬಿ ಅವೊಂದು ಬೇರೆ ರುಬ್ಕೊಳ್ಳೋದ, ಮತ್ತು ಆಮೇಲೆ ಪಾಲಕ್ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಬೇರೆ ರುಬ್ಬೋದ, 2 ಈರುಳ್ಳಿ ಹಾಕಿ 1 ಟೊಮೆಟೊ ಹಾಕಿ ಒಗ್ಗರಣೆ ಕೊಟ್ಟು ಪಾಲಕ್ ಪನ್ನೀರ್ ಇದು ಪಾಲಕ್ ರೈಸ್ ಅಂತೇಳಿ ಪಲಾವ್ ಹೆಂಗೆ ಮಾಡ್ತೀವೋ ಹಂಗೆ ಎಲ್ಲ ಪಲಾವ್ಗೆ ಹಾಕಿದಂಗೆ ಹಾಕೋದು. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಪಲ್ಕನ್ ಸೊಪ್ಪು KG ರೈಸ್ ಮಾಡಿದ್ದೀನಿ. 1 KG ರೈಸಿಗೆ 2 ಸೂಡು ಪಾಲಕ್ ಸೊಪ್ಪು ಹಾಕಿ. ಹೆಂಗಿದೆ ರೈಸು? ಘಮ ಅಂತ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಅಣ್ಣವ್ರ ಮನೆಗೆ ಬಂದೀನಿ, ಅಣ್ಣವ್ರ ಮನೆಗೆ ಮಾಡಿದ್ದೀನಿ. ಏನಂತೀರಾ? ಬನ್ನಿ ತಿನ್ನೋಣ. ಹೆಂಗಿದೆ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಂಟಿನ ಎಂಕರೇಜ್ ಮಾಡಿ. ಇರಲಾ? ಬಾಯ್. ಅಣ್ಣವ್ರ ಮನೆಗೆ ಬಂದಿದ್ದೀನಿ, ರೈಸ್ ಮಾಡಿದ್ದೀನಿ. ಇಲ್ಲಿ ಅತ್ತಿಗೆ ಇದ್ದಾಳೆ. ಅತ್ತಿಗೆ ಹೊಟ್ಟೆ ಹಶ್ವಾಗಿದೆ ಅಂತೇಳಿ ನಮ್ಮ ಅತ್ತಿಗೆ ಇವರು ಅವಲಕ್ಕಿ ಮೊಸರು ತಿಂತಾಯಿದ್ದಾರೆ. ಅತ್ತಿಗೆಮ್ಮ ನಮ್ಮ ಅತ್ತಿಗೆ ನೋಡ್ರಿ, ಇನ್ನು ನನ್ನ ಡಾರ್ಲಿಂಗ್. ಏನಂತೀರಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಅತ್ತಿಗೆ ನಗ್ತಿದ್ದಾಳೆ ವಿಡಿಯೋ ಮಾಡ್ತಾಯಿದ್ರೆ. ನಮ್ಮ ಅತ್ತಿಗೆ ಅವಲಕ್ಕಿ ತಿಂತಿದ್ದಾಳೆ. ಆತ ರೈಸು ತಡಿ ಅಂದರೆ ಅವರೆಲ್ಲ ಟ್ಯಾಬ್ಲೆಟ್ ಹಾಕ್ಕೋಬೇಕು, ನಾನು ಊಟ ಮಾಡ್ತೀನಿ. ಇದು ಅವಲಕ್ಕಿ ಇತ್ತಲ್ಲ ಇಷ್ಟ ಅವ್ರಿಗೆ, ಅದಕ್ಕೆ ತಿನ್ಲಿಕ್ಕೆ ಹತ್ತಿದ್ದಾರೆ ಅವರು. ನನ್ನ ಅಣ್ಣವ್ರ ಮನೆಗೆ ಬಂದಿದ್ದೆ, ಪಾಲಕ್ ರೈಸ್ ಮಾಡೋಂಗಿಲ್ಲ, ಅದಕ್ಕೆ ಮಾಡಿದೆ. ಹೆಂಗಿದೆ? ತಿಂದು ಟೇಸ್ಟ್ ಮಾಡ್ತೀನಿ ನಾನು, ನೀವು ಮಾಡ್ಕೊಂಡು ತಿನ್ನಿ. ಎಲ್ಲ ಪಲಾವ್ಗೆ ಹಾಕೋ ಮಸಾಲೆನೇ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಪಾಲಕನ ಸೊಪ್ಪು ರುಬ್ಬಿ ಬಿಡೋದು ಮಿಕ್ಸಿಗೆ ಹಾಕಿ, ಅದು ಮಸಾಲೆಯಲ್ಲಿ ಒಗ್ಗರಣೆ ಮಾಡಿಕೊಂಡು ನೀರು ಹಾಕಿ ಪಲಾವ್ಗೆ ಹಾಕಿದಂಗೆ ಬೇಯಿಸೋದು. ತಟ್ಟಿಗೆ ಹಾಕ್ಕೊಂಡು ಅದರಲ್ಲಿ ಮೊಸರು ಚಟ್ನಿ ಆದರೂ ಹಾಕ್ಕೊಳೋದು, ಇಲ್ಲ ಅಂದರೆ ನಮ್ಮ ಅಣ್ಣನ ಮಗಳು, ಇವೆಲ್ಲ ಮೊಮ್ಮಕ್ಕಳು. ಅದು ಮಗಳು ಮೊಮ್ಮಗಳು, ನನ್ನ ಅಣ್ಣಯ್ಯ, ಡಾರ್ಲಿಂಗ್.